ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ಇಡೀ ರಾಜ್ಯದ ಉದ್ದಗಲೂ ಕೂಡ ಸಮಾಜ ಇಲಾಖೆಯ ವತಿಯಿಂದ ಭಾರತದ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಿಕೊಂಡು ಸಂವಿಧಾನಕ್ಕೆ ಒಂದು ಹೊಸ ರೂಪವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂತ ನನ್ನ ಮಿತ್ರ ಮಾದೇವಪ್ಪನವರೇ, ಹಿರಿಯರಂತ KH ಮುನಿಯಪ್ಪನವರೇ, ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರಾದಂಥ ಬಸವರಾಜ್ ಹೊರಟ್ಟಿಯವರೇ, ಸಂಸತ್ ಸದಸ್ಯರಂತ ರಾಧಾಕೃಷ್ಣರವರೇ, ನಮ್ಮ ಅಧ್ಯಕ್ಷರಾದಂಥ ಈ ಸ್ಥಳೀಯ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ರವರೇ, ಸಲೀಂ ಅಹಮದ್ ರವರೇ, ನಜೀರ್ ಅಹಮದ್ ರವರೇ, ನರೇಂದ್ರ ಸ್ವಾಮಿ ಅವರೇ, ಆಂಜನೇಯನವರೇ, ಸೋಮಶೇಖರ್ ಅವರೇ, ಚಂದ್ರಪ್ಪನವರೇ, ಸಂಪತ್ ರಾಜ್ ಅವರೇ, ಪಲ್ಲವಿ ಅವರೇ, ಮಂಜುನಾಥ್ ರವರೇ, ಇನ್ನು ವೇದಿಕೆಯಲ್ಲಿರುವಂಥ ನಮ್ಮ ಎಲ್ಲ ಮುಖಂಡರುಗಳೇ, ಮಂಜುನಾಥ್ ಭಂಡಾರಿ ಆದಿಯಾಗಿ ಪುರುಷೋತ್ತಮ್ ಅವರು ಮತ್ತು ಇನ್ನ ಬಹಳ ಜನ ಪ್ರಮುಖರು, ಇವತ್ತು ಪ್ರಶಸ್ತಿಗೆ ಪಾತ್ರರಾದಂಥ ಎಲ್ಲ ಹಿರಿಯ ಹೋರಾಟಗಾರರು ಮತ್ತು ನಮ್ಮ ಸಂವಿಧಾನವನ್ನು ರಕ್ಷಣೆ ಮಾಡಿದಂಥ ಕೆಲವೆಲ್ಲ ಕೆಳಗಡೆ ನಾಯಕರುಗಳೆಲ್ಲ ಕೂತಿದ್ದಾರೆ. ಸರ್ಕಾರ ಇವತ್ತು ಅವರಿಗೆಲ್ಲ ಗೌರವವನ್ನು ಮಾಡಬೇಕು ಅಂತ ಹೇಳಿ ಅಭಿನಯ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೆ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ನಾನು ಇನ್ನ 3 ಕಡೆ ಬೆಂಗಳೂರು ನಗರದಲ್ಲಿ ಹೊಸ ಪುತ್ಥಳಿಗಳನ್ನು ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ರಾಮನಗರಕ್ಕೂ ಹೋಗ್ಬೇಕಾಯ್ತು, ಅಲ್ಲೂ ಗಲಾಟೆ. ಈಗ ಕಾಂಗ್ರೆಸ್ ಕಚೇರಿಯಿಂದ ಗಲಾಟೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ. ಜವಾಬ್ದಾರಿ ಇದೆ ಮುಖ್ಯಮಂತ್ರಿಗಳಿಗೆ ಹೇಳಿ ಈಗಾಗಲೇ ನಾನು ಹೊರಡ್ತೀನಿ, ಅಲ್ಲಿ ಕಾರ್ಯಕ್ರಮವನ್ನು ನಾವು ಅಲ್ಲಿ ನಡೆಸಬೇಕಾಗಿದೆ. ಇವತ್ತು ಭಾರತದ ಸಂವಿಧಾನ ಎನ್ನುವ ಆತ್ಮ ನೀಡಿದ ಪರಮಾತ್ಮನಿಗೆ ಗೌರವ ಕೊಡುವಂತ ಕೆಲಸ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಪೂಜೆ ಮಾಡ್ತಾ ಇಲ್ಲ. ಯಾರು ಅಂಬೇಡ್ಕರ್ ಪ್ರತಿಮೆಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನನ್ನ ಮನಸ್ಸಿಗೆ ಅದು ಸಮಾಧಾನ ಇಲ್ಲ. ಅವರ ಪ್ರತಿಭೆಗೆ ಪೂಜೆ ಮಾಡ್ತಾ ಇದ್ದೇವೆ. ಅವರು ಕೊಟ್ಟಂತ ಪ್ರತಿಭೆ ಇಡೀ ದೇಶ, ಒಂದು ಸಮಾಜ, ಒಂದು ಧರ್ಮ ಅಲ್ಲ, ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನಿನ್ನ ಬದುಕು, ನಿನ್ನ ಆಚಾರ, ನಿನ್ನ ವಿಚಾರ ಪ್ರತಿಯೊಂದಕ್ಕೂ ಕೂಡ ರಕ್ಷಣೆ ಕೊಟ್ಟಂತ ನಮ್ಮ ಅನೇಕ ಧರ್ಮಗಳಲ್ಲಿ ನಾವು ಯಾವ ರೀತಿ ಭಗವದ್ಗೀತೆನ ಹಿಂದೂ ಧರ್ಮದಲ್ಲಿ, ಕುರಾನ್ನ ನಮ್ಮ ಮುಸಲ್ಮಾನ್ ಸ್ನೇಹಿತರು, ಬೈಬಲ್ನ ಹೆಂಗೆ ಯಾವ ರೀತಿ ಕ್ರಿಶ್ಚಿಯನ್ರು ರೂಪವನ್ನು ಕೊಳ್ತಾರೆ, ಎಲ್ಲದಕ್ಕೂ ಮೇಲಾಗಿ ಆ ಜೀವಗಳ ರಕ್ಷಣೆಗೆ ಇವತ್ತು ನಮ್ಮ ಸಂವಿಧಾನವನ್ನು ಕೊಟ್ಟು ನಮ್ಮ ಬದುಕನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ದೇಶವನ್ನ ಕಟ್ಟಿದಂತ ನಿಜವಾದ ಮಗ, ಜೀವ ಇದ್ರೆ ಜೀವನ, ಆ ಜೀವನಕ್ಕೆ ಇವತ್ತು ಉಸಿರನ್ನ ಕೊಟ್ಟಿದ್ದಾರೆ. ನಾವೇನು ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ನಮ್ಮ ಸಂವಿಧಾನವೇ ನಮ್ಮ ತಂದೆ ತಾಯಿ. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ರಕ್ಷಣೆಗೆ ವಿಧಾನಸೌಧ ಎದುರುಗಡೆ ನ್ಯಾಯಾಂಗ ಇದೆ, ನಾವು ಶಾಸಕಾಂಗ ಇಲ್ಲಿ ಕೂತಿದ್ದೇವೆ, ಕಾರ್ಯಾಂಗನೂ ಪಕ್ಕದಲ್ಲಿದ್ದೇವೆ, ಒಂದ್ ಕಡೆ ಮೂಲೆಯಲ್ಲಿ ಪತ್ರಿಕಾ ರಂಗ ಇದೆ. ಈ 4 ಈ ಕರ್ನಾಟಕದಲ್ಲಿ ಬಹಳ ವಿಶೇಷ.